ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಈಗ ಗಗನಶ್ರೀ ಅವರ ಕಂಡೀಷನ್ ಹೇಗಿದೆ ಸರ್? ಈಗ ಕಂಡೀಷನ್ ಅದೇ, ಈಗ ನಿನ್ನೆ ಬಂದಾಗ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಬಂದಾಗ ತುಂಬ ನೋವಿಂದ ಒದ್ದಾಡ್ತಾ ಇದ್ರು. ತಲೆನೋವು, ಮೈಕೈ ನೋವು, ಸೊಂಟ ನೋವು, ಕಾಲಲ್ಲಿ ನೋವು ಅಂತ ಇದ್ರು, ಪಾದದಲ್ಲೆಲ್ಲ ನೋವು, ಕೈಯಲ್ಲೆಲ್ಲ ನೋವು ಆಗ್ತಾ ಇತ್ತು. ಪರೀಕ್ಷೆ ಮಾಡಿದಾಗ ಕೈಯಲ್ಲೆಲ್ಲ ತಚ್ಚಿದ ಗಾಯಗಳು, ಅದೇ ಥರ ಪಾದದಲ್ಲಿ ತಚ್ಚಿದ ಗಾಯಗಳು, ಮತ್ತು ಅಲ್ಲಿ ಕೈಯಲ್ಲಿ ಮತ್ತು ಕಾಲಲ್ಲಿ, ತೊಡೆಯಲ್ಲಿ, ಬೆನ್ನು, ಹಿಂದ್ಗಡೆ ಎಲ್ಲನೂ ತಚ್ಚಿದ ಗಾಯಗಳಿದೆ. ಆಮೇಲೆ ಕತ್ತು ನೋವು ಜಾಸ್ತಿ ಆಗ್ತದೆ, ತಿರುಗಿಸೋಕ್ಕಾಗ್ತಾಯಿಲ್ಲ, ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ, ಜೊತೆಯಲ್ಲಿ ತಲೆನೋವು, ವಾಂತಿ ಬರೋಂಗೆ ಆಗ್ತದೆ ಅಂತ ಇದ್ರು. ಸೊ ಅದ ತಕ್ಷಣ ನಾವು CT ಸ್ಕ್ಯಾನ್ ಎಲ್ಲ ಮಾಡಿದ್ವಿ, ಆಮೇಲೆ MRI ಸ್ಕ್ಯಾನು ಮಾಡಿದ್ವಿ. ಅದ್ರಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಏನಿಲ್ಲ ಅಂತ ಕಂಡು ಬಂತು. ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಆ ಟ್ರೀಟ್ಮೆಂಟ್ಗೆ ಸ್ವಲ್ಪ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ನೋವೆಲ್ಲ ಕಡಿಮೆ ಆಗ್ತಿದೆ. ಬಟ್ ಆದರೂ ಇನ್ನೂ ಸ್ವಲ್ಪ ಟೈಮ್ ತೊಗೋಬೋದು, ಒಂದು 2 ದಿವಸ 3 ದಿವಸ ತೊಗೋಬೋದು ಗುಣ ಆಗಲಿಕ್ಕೆ. ಸರಿ, ಈ ಬರ್ನಿಂಗ್ ಅನ್ನೋದ ವಿಚಾರದ ಬಂದಾಗ ಬಸ್ ದುರಂತ, ಎಂಟೈರ್ ಬಸ್ ಫೈರ್ ಆಗಿರೋದು, ಎಷ್ಟು ಪರ್ಸೆಂಟೇಜ್ ಅವ್ರ ಬಾಡಿದಲ್ಲಿ ಸ್ಕಿನ್ ಎಲ್ಲ ಬರ್ನ್ ಆಗಿತ್ತು ಸರ್? ಸ್ಕಿನ್ ಬರ್ನ್ ಅಂತ ಏನಿಲ್ಲ, ಬರೀ ಗ್ಲಾಸ್ ಹೊಡೆದಾಗಿತ್ತಲ್ಲ ಕಿಟಕಿದು, ಅದರಿಂದ ದುಃಖಿದ್ದಾರೆ, ಜಂಪ್ ಮಾಡಿದ್ದಾರೆ, ಆವಾಗ ಈ ಗಾಯಗಳಾಗಿರೋದು. ಏನ್ ಮೇಜರ್ ಏನಾಗಿದೆ ಸರ್? ಮೇಜರ್ ಅಂದ್ರೆ ಯಾವ? ಮೇಜರ್ ಅಂದ್ರೆ ಸ್ಪೈನ್ ಇಂಜರಿ, ಹೆಡ್ ಇಂಜರಿ ಆಗಿದೆ. ಬಟ್ ಅದರಿಂದ ಪರವಾಗಿಲ್ಲ. ಈಗ ಇನ್ನು ಎಷ್ಟು ದಿನ ಅವ್ರ ಹಾಸ್ಪಿಟಲ್ ಇರ್ಬೇಕಾಗುತ್ತೆ ಸರ್? ಒಂದು 2 ದಿವಸ ಆಯ್ತು ಸರ್. ಈಗೆಲ್ಲ ಮಾತಾಡೋದೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಮಾತಾಡೋದೇ ತಲೆನೋವು, ಗಂಟಲು ನೋವಿಂದ ಸ್ವಲ್ಪ ಅವರು ಕನ್ಫ್ಯೂಷನ್ ಸ್ಟೇಟಲ್ಲಿ ಬೇರೆ ಇದ್ದಾರೆ. ಅವರು ಆ ಶಾಕಿಂದ ಬಂದಿಲ್ಲ ಇನ್ನೂ ಪೂರ್ತಿ. ಇದು ಸರ್ ಫುಡ್ ಅದಲ್ಲ ಸರ್, ಊಟ ತಿಂಡಿ ಅದಲ್ಲ ತಗೊಳ್ತಾರೆ, ಲಿಕ್ವಿಡ್ ಡೈಟ್ಸ್. ಆ ನೋವಿಂದ ನುಂಗ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.